ಸರ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಭೂಮಿ ಪ್ರಿಯ ಚಾನಲಿಂದ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು, ನಮ್ಮ ಚಳ್ಳಕೆರೆ ಟು ಬೆಂಗಳೂರಿಗೆ ಹೋಗ್ತಕ್ಕಂಥ ಹೈವೇಯಿಂದ ಕೇವಲ ನಮಗೆ ಒಂದು 5 ಕಿಲೋಮೀಟರ್ನಲ್ಲಿ ಈ ಒಂದು ಪ್ರಾಪರ್ಟಿ, ಅಂದರೆ ಹೈವೇ ಬಂದುಬಿಟ್ಟು ನಮಗೆ ಕೇವಲ 5 ಕಿಲೋಮೀಟ್ರ್ ಆಗುತ್ತೆ. ಕಂಪ್ಲೀಟಾಗಿದ್ದು ನಮಗೆ ಒಂದು 30 ಎಕರೆ ಪ್ಲಾಟ್ ಬರುತ್ತೆ. ಇದು ಕೆಂಪು ಕಪ್ಪು ಮಣ್ಣು ಎರಡು ಮಿಶ್ರಿತ ಸಾಯಿಲು. ಭೂಮಿ ವಿಷಯಕ್ಕೆ ಬಂದರೆ ತುಂಬ ಚೆನ್ನಾಗಿದೆ, ಅದ್ಭುತವಾದಂಥ ಒಂದು ಮಣ್ಣು ಇದು ಬೆಳೆ ತೆಗೆಯೋದಕ್ಕೆ ಅನುಕೂಲ ತುಂಬ ಚೆನ್ನಾಗಿದೆ. ಇಲ್ಲಿ ನೀರಿನ ವಾತಾವರಣವೂ ತುಂಬ ಚೆನ್ನಾಗಿದೆ. ಕಂಪ್ಲೀಟಾಗಿದ್ದು 30 ಎಕರೆ ಫ್ಲ್ಯಾಟ್ ಬರುತ್ತೆ, ಒಂದೇ ಲೆವೆಲ್ಲು ಕಂಪ್ಲೀಟಾಗಿ. ವಾಟ್ರ್ ಸೋರ್ಸು ತುಂಬ ಚೆನ್ನಾಗಿದೆ, ಅನುಕೂಲ. ಈ ನಮ್ಮ ಪ್ರಾಪರ್ಟಿಗಳು ಇವಾಗ ಬರೆದೋಕ್ಕಂಥ ದಿನಗಳಲ್ಲಿ 10 ಎಕರೆ 15 ಎಕರೆ 20 ಎಕರೆ ಸಿಗೋದು ತುಂಬ ಕಷ್ಟ. ಆದರೆ ನಾನು ನಿಮಗೆ 30 ಎಕರೆ ಪ್ರಾಪರ್ಟಿ ಕೊಡ್ತಾಯಿದ್ದೀನಿ. ಈಗ ಒಂದೇ ಕಡೆ ಒಳ್ಳೆ ಪ್ರಾಪರ್ಟಿ, ಒಳ್ಳೆ ರಸ್ತೆ, ನಿಮಗೆ ತಾರ್ ರೋಡು ಕೇವಲ ಈ ಜಮೀನಿಂದ ಒಂದು 200 ಮೀಟ್ರ್ ಆಗುತ್ತೆ ಅಷ್ಟೇ. 200 ಮೀಟ್ರ್ ನಂತರ ನಿಮಗೆ ಒಳ್ಳೆ ತಾರ್ ರೋಡ್ ಇದೆ. ಜಮೀನಿಗೆ ಬರ್ತಕ್ಕಂಥ ದಾರಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಅನುಕೂಲ. ಇದು ಟೋಟಲಾಗಿ 30 ಎಕರೆ ಬರುತ್ತೆ ಬೌಂಡ್ರಿ. ನಮಗೆ ಹೈವೇ ಬಂದುಬಿಟ್ಟು 5 ಕಿಲೋಮೀಟ್ರ್ ಆಗುತ್ತೆ. ನಂತರ ನಮಗೆ ಇಲ್ಲಿ ನೋಡಿ ತಾರ್ ರೋಡ್ ಬರುತ್ತೆ, ಈ ಕಡೆ ಒಂದು ತಾರ್ ರೋಡ್ ಬರುತ್ತೆ. ಈ ತಾರ್ ರೋಡಿಂದ ಬಂದಮೇಲೆ ಈ ಥರ ಬರುತ್ತೆ. ಬೌಂಡ್ರಿ ತುಂಬ ಚೆನ್ನಾಗಿದೆ. ಇಲ್ಲಿ ನಾವು ಪ್ಲಾಂಟೇಷನ್ ಮಾಡಬೇಕು, ಕೋಳಿ ಫಾರಮ್ ಮಾಡಬೇಕು, ಅಥವಾ ನಾವೇನಾದರೂ ಒಂದು ಕುರಿ ಫಾರಮ್ ಮಾಡಬೇಕು, ಅಥವಾ ಒಂದು ಹಸುವಿನ ಫಾರಮ್ ಮಾಡಬೇಕು ಅಂದರೆ ಈ ಜಮೀನು ತುಂಬ ಯೋಗ್ಯ ಅಂತ ಹೇಳ್ತೀನಿ. ಇವತ್ತು ಈಗಿನ ಒಂದು ಸಂದರ್ಭಗಳಲ್ಲಿ ಜಮೀನುಗಳು ಸಿಗೋದು ತುಂಬ ಕಡಿಮೆ ಆಗಿದೆ. ಯಾಕಂದರೆ ಎಲ್ಲ ರೈತರು ಜಮೀನುಗಳು ಮಾರಾಟ ಮಾಡೋದಿಲ್ಲ. ಕೆಲವು ರೈತರು ಅದು ಸಮಯದಲ್ಲಿ ಮಾತ್ರ ಜಮೀನುಗಳು ಮಾರಾಟ ಮಾಡ್ತಾರೆ. ಅದು ಎಲ್ಲರೂ ಹೊರಗಡೆ ಇರೋಂಥ ವ್ಯಕ್ತಿಗಳಿಗೆ ಜಮೀನು ಸಿಗೋದು ತುಂಬ ಕಡಿಮೆ. ಯಾಕಂದರೆ ಲೋಕಲಲ್ಲೇ ವ್ಯಾಪಾರ ಎಲ್ಲ ಆಗೋಗ್ಬಿಡುತ್ತೆ. ಈ ಜಮೀನಿನ ಒಂದು ಬೆಲೆ ಬಂದುಬಿಟ್ಟು ಕೇವಲ 25 ಲಕ್ಷ ಹೇಳ್ತಾಯಿದ್ವಿ, ನೆಗೋಷಿಯಬಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ಈ ಥರ ಪ್ರಾಪರ್ಟಿ ಹೈವೇಗೆ ಹತ್ತಿರದಲ್ಲಿ. ಮತ್ತು ಒಳ್ಳೆ ವಾಟರ್ ಸೋರ್ಸ್ ಇದೆ ಸ್ನೇಹಿತರೆ. ಇಲ್ಲಿ ನೀರಿಗೆ ಬಗ್ಗೆ ಏನು ಯೋಚನೆಯಿಲ್ಲ, ತುಂಬ ಚೆನ್ನಾಗಿದೆ ಫ್ಲ್ಯಾಟು. ಏನಾದರೂ ಒಂದು ಒಳ್ಳೆ ಆಲೋಚನೆ ಮಾಡ್ಕೊಂಡು ಬಂದರೆ ಈ ಪ್ರಾಪರ್ಟಿ ತೊಗೊಳೋದ್ರಲ್ಲಿ ಯಾವುದೇ ಥರ ನೋ ಡೌಟ್ ಮಾಡ್ಕೊಬೋದು. ಮತ್ತು ಯಾವುದೇ ಥರ ಸಮಸ್ಯೆ ಇಲ್ಲ, ಮತ್ತೊಂದಿಲ್ಲ. ತುಂಬ ಅನುಕೂಲವಾದಂಥ ಒಂದು ವಾತಾವರಣ. ಈ ಜನರಲ್ ಪ್ರಾಪರ್ಟಿ ಆಗಿರುತ್ತೆ, ಯಾವುದೇ ಥರ ಲೀಗಲಲ್ಲಿ ಇಶ್ಯೂ ಇಲ್ಲ. ನಾವು ಅದನ್ನು ಗ್ಯಾರಂಟಿ ಕೊಡ್ತೀನಿ. ಯಾಕೆಂದರೆ ಇಡೀ ದಿನ ಭೂಮಿ ಕೆಲಸನೇ ಮಾಡ್ತಾ ಇರೋದು ಈ ಭೂಮಿ ಪ್ರಿಯ. ನಿಮಗೆಲ್ಲ ಕೈಗೆಟಕೋ ದರದಲ್ಲಿ ನಾವು ಜಮೀನುಗಳು ಕೊಡ್ತಾ ಬರ್ತಾ ಇರ್ತೀವಿ. ಆದರೆ ನನ್ನ ವೀಡಿಯೋಗಳಲ್ಲಿ ತುಂಬ ಜನ ಕಾಮೆಂಟ್ ಆಗ್ತಾ ಇರ್ತೀರ, ನಿಮ್ಮ ಸಮಯ ವೇಸ್ಟ್ ಆಗುತ್ತೆ, ಆಮೇಲೆ ನಿಮ್ಮ ಇಮೇಜು ಕೆಟ್ಟೋಗುತ್ತೆ. ಯಾವುದೇ ಥರ ವೀಡಿಯೋಗಳಲ್ಲಿ ನೀವು ಕಾಮೆಂಟ್ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ದಯವಿಟ್ಟು ನಿಮಗೇನಾದರೂ ಜಮೀನಿನ ರಿಕ್ವೈರ್ಮೆಂಟ್ ಇದ್ದು ನಿಮಗೆ ತೊಗೊಳೋ ಶಕ್ತಿ ಇದ್ದರೆ ಮಾತ್ರ ಮುಂದೆ ಬನ್ನಿ. ನಿಮಗೆ ಇಷ್ಟ ಆದರೆ ನೀವು ಭೂಮಿನ ಬೈ ಮಾಡಿ, ಪೇಪರ್ಸ್ ಎಲ್ಲ ಲೀಗಲ್ ರೆಡಿ ಇರುತ್ತೆ. ಯಾವುದೇ ಕಾರಣಕ್ಕೂ ಈ ಥರ ಭೂಮಿನ ನೀವು ಮಿಸ್ ಮಾಡ್ಕೊಬೇಡಿ. ನಿಮಗೆ ವಿಲೇಜ್ ಸಹ ನಿಮಗೆ ಇಲ್ಲಿಂದ ಕೇವಲ ಒಂದು 500 ಮೀಟ್ರ್ನಲ್ಲಿ ವಿಲೇಜ್ ಇರುತ್ತೆ. ಒಳ್ಳೆ ರಸ್ತೆ ಇದೆ, ತುಂಬ ಚೆನ್ನಾಗಿದೆ. ನಾನು ವೀಡಿಯೋದಲ್ಲಿ ನಿಮಗೆ ರಸ್ತೆ ಎಲ್ಲ ಶೋ ಮಾಡಿಲ್ಲ, ಕಾರಣ ಅದಕ್ಕೆ ತುಂಬ ಇರುತ್ತೆ. ನೀವು ಬಂದುಬಿಟ್ಟು ಜಮೀನನ್ನು ನೋಡಿ, ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಜಮೀನಿನ ನೋಡಿ, ನಂತರ ಕುಂತು ಮಾತಾಡಿ ಒಳ್ಳೆ ವ್ಯವಹಾರ ಕೊಡೋಣ ಅಂತೇಳಿ ಹೇಳ್ತೀನಿ. ಈ ಖಾಲಿ ಕಡಿಮೆ ರೇಟಲ್ಲಿ ಜಮೀನು ಆಗಿದೆ ಹೀಗಿದೆ ಅಂತೇಳ್ಬಿಟ್ಟು ನೀವು ಸಮಯನ ವೇಸ್ಟ್ ಮಾಡ್ಕೋಬೇಡಿ. ಇದು ನಿಮಗೆ 22ರಿಂದ 25 ಲಕ್ಷದ ಮಧ್ಯದಲ್ಲಿ ಇದು ಫೈನಲ್ ಆಗುತ್ತೆ ರೇಟಿನ ವಿಷಯಕ್ಕೆ ಬಂದರೆ. ಆ ರೇಟಲ್ಲಿ ಇದ್ದರೆ ಮಾತ್ರ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಕಡಿಮೆ ಇದ್ದರೆ ಯಾವುದೇ ಕಾರಣಕ್ಕೂ ನೀವು ಜಮೀನನ್ನು ನೋಡೋಕೆ ಹೋಗಬೇಡಿ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. 30 ಎಕರೆ ಮತ್ತೊಮ್ಮೆ ಹೇಳ್ತೀನಿ. ಹೈವೇ ನಿಮಗೆ ಕೇವಲ 5 ಕಿಲೋಮೀಟ್ರ್, ಬೆಂಗಳೂರಿಗೆ ಕೇವಲ 180 ಕಿಲೋಮೀಟ್ರ್ ಆಗುತ್ತೆ. ತುಂಬ ಒಳ್ಳೆ ಪ್ರಾಪರ್ಟಿ. ಈ ಥರ ಪ್ರಾಪರ್ಟಿನ ಮಿಸ್ ಮಾಡ್ಕೊಬೇಡಿ. ಒಳ್ಳೆ ನೀರಿರುತ್ತೆ, ಬೋರ್ ಸಮೇತ ನಾನೇ ಹಾಕ್ಸ್ಕೊಡ್ತೀನಿ. ಫೇಲ್ ಆದರೆ ನನ್ನ ಖರ್ಚಲ್ಲಿ ನಾನೇ ನಿಮಗೆ ಬೋರ್ನ ಅರೇಂಜ್ಮೆಂಟ್ ಮಾಡಿಕೊಡ್ತೀನಿ. ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಎಲ್ಲರಿಗೂ.